स्वागत है आप सभी का R1 न्यूज़ में। मैं आपके साथ साबिर मुकाशी। ವಕೀಲರ ದಿನಾಚರಣೆ ಅಂಗವಾಗಿ ಈ ವಿಜಯಪುರ ನ್ಯಾಯವಾದಿ ಸಂಘದ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಕ್ತದಾನ ಶ್ರೇಷ್ಠ ದಾನ. ಈ ಒಂದು ಒಳ್ಳೆಯ ಕಾರ್ಯವನ್ನು ಈ ವಕೀಲ ಈ ಬಾಂಧವರಿಂದ ಆಗ್ತಾಯಿದೆ. ವಕೀಲ ವೃತ್ತಿ ಎಲ್ಲ ವೃತ್ತಿಯಲ್ಲಿ ಅಗದಿ ನೋಬಲ್ ವೃತ್ತಿ. ಈ ನಮ್ಮ ವಕೀಲರ ಬಾಂಧವರಿಂದ ಈ ಒಂದು ಶ್ಲಾಘನೀಯ. ಯಾಕಂದರೆ ಈ ಜನತೆಗೆ ಒಂದು ಸಂದೇಶ ಹೋಗಬೇಕು ನಮ್ಮ ವಕೀಲರ ಬಾಂಧವರಿಂದ. ಯಾಕಂದರೆ ಕೆಲವೊಂದು ಸತಿ ನಾವು ನೋಡ್ತೀವಿ, ರಕ್ತ ಕೊರತೆಯಿಂದ ಎಷ್ಟೋ ಪ್ರಾಣ ಹಾನಿ ಆಗುತ್ತೆ. ಜನ ರಕ್ತ ಕೊಟ್ಟರೆ ಅವರ ಆರೋಗ್ಯದಲ್ಲಿಯೂ ಸುಧಾರಣೆ ಆಗುತ್ತೆ, ಹೊಸ ಉತ್ಪತ್ತಿ ರಕ್ತ ಆಗುತ್ತೆ. ಅದರಿಂದ ಎಷ್ಟೋ ಪ್ರಾಣಗಳನ್ನು ಉಳಿತವೆ. ಆ ನಿಟ್ಟಿನಲ್ಲಿ ಈ ಒಂದು ವಕೀಲರ ದಿನಾಚರಣೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ಲಾಘನೀಯ. ನಾವು ಮೊದಲನೇದಾಗಿ ಇವತ್ತು ನೋಡಿದ್ವಿ, ನಮ್ಮ ನ್ಯಾಯವಾದಿಗಳ ಇವರು ನಮ್ಮ ನ್ಯಾಯವಾದಿಗಳು ಡಿ ಎಸ್ ಪರ್ಸನಲಿ ನ್ಯಾಯವಾದಿಯವರು ಸುಮಾರು ಈ 39ನೇ ಸಾರಿ ಒಂದು ರಕ್ತದಾನವನ್ನು ಮಾಡ್ತಾಯಿದೆ. ಅವ್ರಿಗೆ ಎಲ್ಲ ನಮ್ಮ ನ್ಯಾಯಾಧೀಶರ ವತಿಯಿಂದ, ನಮ್ಮ ನ್ಯಾಯವಾದಿವರಿಂದ ಅವ್ರಿಗೆ ಶುಭಾಶಯಗಳು, ವಂದನೆಗಳು. ಯಾಕಂದರೆ ಅವ್ರ ಕಡೆಯಿಂದ ನಾವು ಎಲ್ಲರೂ ಕಲ್ಕೋಬೇಕು. ಯಾಕಂದರೆ ಎಷ್ಟೋ ಪ್ರಾಣ ಒಂದು ರಕ್ತವಿಲ್ಲದೆ ಪ್ರಾಣಗಳನ್ನು ಕಳ್ಕೊಬೇಕಾಗಿದೆ. ಅದೇ ರೀತಿ ಎರಡನೇದಾಗಿ ನಮ್ಮ ವಕೀಲರು 7ನೇ ಸಾರಿ ಈ ಸಾರಿ ರಕ್ತದಾನ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ನ್ಯಾಯಾಧೀಶರು ಮಾದೇಶ್ ಸಾಹೇಬರು ಈ 3ನೇ ಸಾರಿ ಮಾಡ್ತಾಯಿದ್ದಾರೆ. ವಿಜಯಪುರನಲ್ಲಿ 2ನೇ ಸಾರಿ ನ್ಯಾಯದಾನ ಮಾಡ್ತಾಯಿದ್ದಾರೆ. ಈ ಒಂದು ಇದರಿಂದ ನಾವು ಒಳ್ಳೆಯ ಸಂದೇಶ ಒಂದು ಈ ರೀತಿ ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಈ ಒಂದು ಜ್ಞಾನ, ರಕ್ತ ಜ್ಞಾನ ಶ್ರೇಷ್ಠ ದಾನ ಇದು ಮಾಡಬೇಕು. ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು. ಇದೇ ರೀತಿ ಈ ಎಲ್ಲ ಈಗ ನಮ್ಮ ಇವರು ಹೇಳ್ತಾಯಿದ್ರು 30% ಮಾತ್ರ ರಕ್ತದ ಸಿಗ್ತಾಯಿದೆ, 70% ಕೊರತೆ ಇದೆ. ಅದಕ್ಕೆ DC ಮತ್ತು ಜಿಲ್ಲಾಡಳಿತ ಸೇರಿಸಿ, ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿಸಿ ಈ ಒಂದು ಎಲ್ಲ ಕಾಲೇಜುಗಳಲ್ಲಿ ರೋಟ್ರಿ ಕ್ಲಬ್ಸ್ಗಳು ಇದ್ದಾವೆ. ಅಲ್ಲಿ ನಮ್ಮನ್ನು ಆಮೇಲೆ ನಮ್ಮ ಕ್ಯಾಂಪ್ NSA ಕ್ಯಾಂಪ್ಸ್ ಮಕ್ಕಳಿದ್ದಾರೆ, ಅವರಿಂದ ಅವರಿಗೆ ಫಂಡ್ ಹೋಗ್ತಾ ಇದೆ. ಒಂದು ಅವರಿಗೆ ಒಂದು ಸ್ವಲ್ಪ ಮನವರಿಕೆ ಮಾಡಬೇಕು ಸ್ವಲ್ಪ ಅವ್ರನ್ನ ಅಂತ ಕೇಳ್ಕೊಂಡ್ರು. ನಾವು ನಿಶ್ಚಿತವಾಗಿ ಆ ಪ್ರಯತ್ನ ಮಾಡ್ತೀವಿ. ಎಲ್ಲ ಒಂದು ಕಾಲೇಜುಗಳನ್ನು ಈ NSS ಅಧಿಕಾರಿಗಳನ್ನು ಕರೆಸಿ, ಮಕ್ಕಳನ್ನು ಕರೆಸಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ರಕ್ತದಾನ ಆಗುವಂಥ ನೋಡ್ಕೋತೀವಿ ಅಂತ ಹೇಳ್ತಾ, ಈ ವಕೀಲರ ದಿನಾಚರಣೆ ನಾವು 4 ಗಂಟೆ ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದೇವೆ. ಆದರೆ ಈ ದಿನಾಚರಣೆ ನಿನ್ನೆ ಆಚರಣೆ ಆಗಬೇಕು, ಹಾಲಿಡೇ ಇರೋದು ನಾವು ಇವತ್ತು ಮಾಡ್ತಾಯಿದ್ದೇವೆ. ಎಲ್ಲ ವಕೀಲ ಬಾಂಧವರಿಗೆ, ಯಾಕಂದರೆ ನಾವು ಮೊದಲು ವಕೀಲರು ಆಮೇಲೆ ನ್ಯಾಯಾಧೀಶರಾಗಿದ್ದೇವೆ. ಎಲ್ಲರಿಗೂ ಈ ವಕೀಲರ ದಿನಾಚರಣೆ ಶುಭಾಶಯಗಳು. ಈ ಮುಂದಿನ ವರ್ಷ ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲ ವಕೀಲ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು 4 ಮುಗಿಸ್ತೇನೆ. ಜಯಕರ ಶಿವಾಜಿ, ನಾನಂತ ನಲವಡೆ, ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್. I am very happy to say that since 7 years, we the prominent lawyers of the Bijapur, they are donating their valuable blood to safeguard the needy people, those who are in need of the blood in the hospitals. Every year we are giving more than 100 liters of the blood to the free by conducting a free camp here. It is a matter of proud and pleasure to me. I request all my district bar members and presidents to kindly come forward and be bold enough to give your blood free for
those who are needy people, because blood plays a very important role. If there will be blood in the blood camp, blood donation camp, it will be very much helpful to the people, those who are really in need of the blood at the 11th hour of their life. I request you all, and I congratulate all my doctors who have come all the way. They have come here to take the blood of the lawyers to help the needy people. Thank you all. ಎಲ್ಲರಿಗೆ ವಂದನಿಸುತ್ತಾ ನಮಸ್ಕರಿಸುತ್ತಾ ನಾವು ಇವತ್ತು ಬಿಜಾಪುರ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ನಲ್ಲಿ ಅಡ್ವೊಕೇಟ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟಿದ ದಿವಸ. ಅವರು ನಮ್ಮ ಮೊದಲನೆಯ ರಾಷ್ಟ್ರಪತಿ. ಅವರ ಹುಟ್ಟಿದ ಹಬ್ಬ ಅಂಗವಾಗಿ ನಾವು ಇವತ್ತು ಅಡ್ವೊಕೇಟ್ ಡೇ ಅಂತ ಮಾಡ್ತಾ ಇದ್ದೀವಿ. ಅದೇ ಪ್ರಯೋಜನವಾಗಿ ನಾವು ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಇಟ್ಕೊಂಡಿದ್ದೀವಿ. ರಕ್ತದಾನ ಶಿಬಿರ ಮತ್ತು ಇದು JSS ಹಾಸ್ಪಿಟಲ್ದವ್ರು ನಾವು ಇದು ಅವರ ಕೊಲಾಬ್ರೇಷನ್ ವಿತ್ ಸಂಯೋಗದಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಇವತ್ತಿನ ದಿವಸ ನಾವು ಎಲ್ಲರೂ ವಕೀಲರು ಕೂಡಿ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದೀವಿ. ಡಾಕ್ಟರ್ಸ್ ಬಂದಿದ್ದಾರೆ, ನಾವು ಅವರಿಗೆಲ್ಲರ ಕೃತಜ್ಞತೆ ಸಲ್ಲಿಸ್ತೀವಿ. ಮತ್ತು ಎಲ್ಲರಿಗೆ ಹ್ಯಾಪಿ ಅಡ್ವೊಕೇಟ್ಸ್ ಡೇ ಅಂತ ನಾವು ವಿಶ್ ಮಾಡ್ತೀವಿ. ಬರೀ ಎಲ್ಲರಿಗೆ ಒಂದು ವಂದನೆ ಮಾಡ್ತೀವಿ, ಈಗ ಬಂದು ರಕ್ತದಾನ ಮಾಡಿ ಅಂತ ನಾವು ಎಲ್ಲರಿಗೆ ಕೇಳ್ಕೊತೀವಿ. ಧನ್ಯವಾದಗಳು. ನಂದು ಹೆಸರು ಅಬ್ದುಲ್ ಸಮದ್ ಸುತಾರ್, ಅಡ್ವೊಕೇಟ್, ವಿಜಯಪುರ. Assalamu alaikum. Very warm good morning to all. We are celebrating Advocates Day in our bar association, that is Bijapur Bar Association, and we have conducted here a blood donation camp with the collaboration of the JSS Hospital. This is an occasion to celebrate advocate as a proud because advocate changes the society, as if the advocate changes the society, and he is the backbone. The advocate is the backbone of the society. Kingmakers, we are the kingmakers. So we are celebrating on the eve of birthday of Rajendra Prasad, our first president, that is India's first president. He is also a lawyer and a freedom fighter. So wish you all Advocates Day, and I am requesting all the advocates and the peoples to come and donate their blood for the sake of good wish and will. Thank you very much. I am Anjumara Sutar, Advocate, Bijapur. ರಾಷ್ಟ್ರೀಯ ವಕೀಲರ ದಿನಾಚರಣೆಯ ಪ್ರಯುಕ್ತ ಇಂದು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು IG ಚಾಕ್ ಶೆಟ್ಟಿ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ಸಂಜೀವ್ ಜಾಗೀರ್ದಾರ್ ಸರ್ ಮತ್ತು ನಮ್ಮ ಕ್ರಿಕೆಟ್ ತಂಡದ ನಾಯಕರಾದಂಥ ಶ್ರೀ ಜಾಫರ್ ಅಂಗಡಿಯವರು ಎಲ್ಲರೂ ಸೇರಿ ನಮ್ಮ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ, ಅದೇ ರೀತಿ ನಿರ್ಧಾರದಂತೆ ಈ ರಾಷ್ಟ್ರೀಯ ವಕೀಲರ ದಿನಾಚರಣೆಯ ಪ್ರಯುಕ್ತ ವಿಜಯಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 200ರಿಂದ 250 ನ್ಯಾಯವಾದಿಗಳು, ಮಹಿಳಾ ನ್ಯಾಯವಾದಿಗಳು, ಕಿರಿಯ ಮತ್ತು ಎಲ್ಲ ನ್ಯಾಯವಾದಿಗಳು, ಹಾಗೆ ನಮ್ಮ ನ್ಯಾಯಾಧೀಶರು ಕೂಡ ರಕ್ತದಾನವನ್ನು ಮಾಡಿ ತಮ್ಮ ಕಾರ್ಯಕ್ಕೆ ತೆರಳಿದರು. ಇವತ್ತಿನ ದಿವಸ ನಾವು ನಮ್ಮ ಒಂದು ಸಂಕಲ್ಪ ಏನು ಅಂದರೆ, ವಕೀಲರ ದಿನಾಚರಣೆ ಪ್ರಯುಕ್ತ ನಾವು ಬಡ ರೋಗಿಗಳಿಗಾಗಿ ಉಚಿತವಾಗಿ ನಾವು ರಕ್ತದಾನವನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿ ಒಂದು 200ರಿಂದ 250 ಜನ ರಕ್ತದಾನ ಕೂಡ ಮಾಡಿದ್ದೀವಿ. ಮತ್ತು ಸಂಜೆ ಕಾರ್ಯಕ್ರಮ ಕೂಡ ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ನಾನಾ ರೀತಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಜಡ್ಜ್ಗಳಾಗಿರ್ಬೋದು ಮತ್ತು ಈ ಕನ್ಸ್ಯೂಮರ್ ಕೋರ್ಟ್ನ ನ್ಯಾಯಾಧೀಶರಾಗಿರ್ಬೋದು, ಅವರಿಗೂ ಸನ್ಮಾನ ಸತ್ಕಾರವನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಹಿರಿಯ ನ್ಯಾಯವಾದಿಗಳಿಗೂ ಕೂಡ 50 ವರ್ಷ 45 ವರ್ಷ ಬಹಳಷ್ಟು ದಶಕಗಳಿಂದ ತಾವು ಪ್ರಾಕ್ಟೀಸ್ ಮಾಡ್ತಿದ್ದಂಥ ಸೀನಿಯರ್ ಅಡ್ವೊಕೇಟ್ಗಳಿಗೂ ಕೂಡ ನಾವು ಇವತ್ತು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ ಹುಕ್ಕೇರಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿದರು. ರಾಜ್ಯ ಮಟ್ಟದ ಟೂರ್ನಿಯಲ್ಲಿ ನಮ್ಮ ವಿಜಯಪುರ ತಂಡ ಶ್ರೀ ಜಾಫರ್ ಅಂಗಡಿಯವರ ನಾಯಕತ್ವದಲ್ಲಿ ರಾಜ್ಯ ಮಟ್ಟದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡು ಬಂದಿದ್ದಾರೆ. ಆ ಖುಷಿಯನ್ನು ನಾವು ಇವತ್ತು ಹಂಚ್ಕೋತಿದ್ದೀವಿ. ಈ ರೀತಿ ನಾವು ಇವತ್ತು ವಕೀಲರ ದಿನಾಚರಣೆ, ರಾಷ್ಟ್ರೀಯ ವಕೀಲರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಂತ ತಮ್ಮಲ್ಲಿ ಹೇಳ್ತೀವಿ. ಭಾರತ್ ರವೀಂದ್ರ ಕರ್ಪೂರ್ ಮಠ. ನಮಸ್ಕಾರ. ಇವತ್ತು ವಕೀಲರ ದಿನ ಪ್ರಯುಕ್ತ JSS ಆಸ್ಪತ್ರೆಗೆ ನಮಗೆ ಇಲ್ಲೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.
ಇವರು ಮಾಡುವಂಥ ಕಾರ್ಯದಲ್ಲಿ ಬಹಳಷ್ಟು ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ ಹೈಪರ್ ಟೆನ್ಷನ್ ಆಗಲಿ, ಡಯಾಬಿಟೀಸ್ ಆಗಲಿ ಒಂದು ಕಾಮನ್ ಆಗಿರುವಂಥ ಒಂದು ಪ್ರಾಬ್ಲಮ್ ಇವಾಗ. ಸೊ ವಕೀಲರು ಅಂತ ಹೇಳಿದಾಗ ಬೆಳಗ್ಗೆ ರುಟೀನ್ ಇರುತ್ತೆ, ಅವರಿಗೆ ಕೋರ್ಟಿಗೆ ಬರಬೇಕು, ಟೈಮ್ ಶೆಡ್ಯೂಲ್ಸ್ ಇರುತ್ತೆ. ಸೊ ಅವರ ಆರೋಗ್ಯದ ಕಡೆ ಅವರಿಗೆ ಗಮನ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದರ ಸಲುವಾಗಿ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಸೇವೆ ಅವರಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಸೊ ಅವರ ಡೈಲಿ ಚೆಕಪ್ ಅಥವಾ ವೈಟಲ್ ರುಟೀನ್ ಏನಿರುತ್ತೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಏನಾದರೂ ಇಶ್ಯೂಸ್ ಇದ್ದರೆ ನಮ್ಮ ಕನ್ಸಲ್ಟೆಂಟ್ ಕೂಡ ಇಲ್ಲೇ ಇದ್ದಾರೆ. ಅವರು ಆರೋಗ್ಯದ ತಪಾಸಣೆ ಮಾಡಿಕೊಂಡು ಏನಾದರೂ ಇದ್ದಲ್ಲಿ ಅವರು ಇನ್ನೂ ಮುಂದಕ್ಕೆ ಏನಾದರೂ ಅಡ್ವೈಸ್ ಬೇಕಿದ್ದರೆ ಹಾಸ್ಪಿಟಲ್ ವಿಸಿಟ್ ಮಾಡ್ಕೋಬೇಕು ಅಂತ. ಹಾಗೆ ನಮ್ಮಲ್ಲೂ ಕೂಡ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಫ್ರೀ ಸರ್ವಿಸಸ್ ಇದೆ. ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅವರ ರುಟೀನ್ ಚೆಕಪ್ ಕೂಡ ನಾವು ಅವ್ರು ಮಾಡ್ಕೋಬಹುದು. ಸೊ ಆ ಅವಕಾಶನೂ ಕೂಡ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಪ್ರಯೋಗ ಯೂಸ್ಫುಲ್ ಆಗಿ ಇರಲಿ ಅಂತ ಹೇಳಿ, ಸೊ ಅದರ ಸಲುವಾಗಿ ನಾವು ಕೂಡ ಒಂದು ಚಿಕ್ಕ ಸೇವೆ ನಮ್ಮ ಕಡೆಯಿಂದ ವಕೀಲರಿಗೆ. ನನ್ನ ಹೆಸರು ಲೀಲಾವತಿ ಅಂತ ಹೇಳಿ, JSS ಆಸ್ಪತ್ರೆ. ಎಸ್, ಥ್ಯಾಂಕ್ ಯು. ನ್ಯಾಯವಾದಿಗಳ ಸಂಘದಿಂದ ಪ್ರತಿ ವರ್ಷದಂತೆ ವಕೀಲರ ದಿನಾಚರಣೆಯನ್ನು ಹೆಚ್ಚಾಗಿ ಒಂದು ಉತ್ಸುಕತೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು 2016-17ರಿಂದ ಒಂದು ಎಲ್ಲರಿಗೂ ಅನುಕೂಲ ಆಗಲಿ, ಮೇಲಾಗಿ ನಮ್ಮ ರಕ್ತದಾನಿಗಳಿಗೆ ಮತ್ತು ರಕ್ತ ಕೊಡೋರಿಗೆ ಮತ್ತು ತೊಗೊಳೋರಿಗೆ ಅನುಕೂಲ ಆಗಲಿ ಅಂತೇಳಿ 2016-17ರಿಂದ ಇದು ಪ್ರತಿ ವರ್ಷದಂತೆ ಮಾಡ್ಕೊಂಡು ಬಂದೆವು. ಇದು ಕನಿಷ್ಠ 7 ವರ್ಷಗಳ ಸತತ ಪ್ರಯತ್ನದಿಂದ ಪ್ರತಿ ವರ್ಷ ಹೆಚ್ಚು ಕಡಿಮೆ 100 ಬಾಟಲ್ಗಿಂತ ಹೆಚ್ಚಿಗೆ ನಾವು ರಕ್ತದಾನ ಇದರಲ್ಲಿ ದಾನ ಮಾಡ್ತೇವೆ ವಕೀಲರಿಂದ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ ಅಂಥೇಳಿ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಬ್ಲಡ್ ಫ್ರೀ ಬ್ಯಾಂಕ್ ಪ್ರತಿ ವರ್ಷ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಮೀನು ಯಾವುದು BLD ಸರ್ಕಾರಿ ಹಾಸ್ಪಿಟಲ್ ಮತ್ತು ಈ ಸರಿ ಹೆಚ್ಚಿನಾಗಿ ಅವರಿಗೆ ಬಿಟ್ಕೊಟ್ಟು ಈ ಸರಿ JSS ಹಾಸ್ಪಿಟಲ್ದವ್ರು ಬಂದಿದ್ದಾರೆ. ಹೆಚ್ಚಾಗಿ ಅವರು ಕೂಡ ಆತ್ಮೀಯತೆಯಿಂದ ಬಂದು ಫ್ರೀ ಕ್ಯಾಂಪ್ ನಡೆಸಿ ನಮ್ಮ ವಕೀಲರ ಒಂದು ಆಗುವಗಳ ಒಂದು ಸ್ಫೂರ್ತಿದಾಯಕ ಆರೋಗ್ಯದಾಯಕ ಇರಲಿ ಅಂತೇಳಿ ಅವರಿಗೆ ಸಹಕರಿಸಿ ಅವರ ಸಲಹೆ ಸೂಚನೆಗಳು ಕೊಡ್ತಾರೆ ಫ್ರೀಯಾಗಿ. ಮೇಲೆ ಅದರಂತೆ ನಾವು ಹೆಚ್ಚಿನ ಪ್ರತಿ ವರ್ಷ ಇದು ರಕ್ತದಾನಿಗಳ ಶಿಬಿರ ಏನಾಗ್ತದೆ ಅಂತ ಡೊನೇಟ್ ಮಾಡೋರು ಹೆಚ್ಚಾಗ್ತದೆ ಹೊರತಾಗಿ ಕಡಿಮೆ ಆಗ್ತಾಯಿಲ್ಲ. ಅದರ ಉತ್ಸಾಹತೆಯನ್ನು ನೋಡಿದ್ರೆ ಪ್ರತಿ ವರ್ಷ ನಮ್ಮದು ಸಂಘದ ಬೆಳವಣಿಗೆಯನ್ನು ಮಾಡ್ತೇವೆ. ಇದು ಪ್ರತಿ ವರ್ಷ ಯಾರೂ ತಪ್ಪಿಸದೆ ಈ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಉತ್ಸುಕತೆಯಿಂದ ಇರ್ತಾರೆ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಂಜೀವ್ ಜಾಗೀರ್ದಾರ್, ಉಪಾಧ್ಯಕ್ಷರು, ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಜಯಪುರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಕೀಲರ ದಿನಾಚರಣೆ ಅಂಗವಾಗಿ 7ನೇ ಮಹಾ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಈ ಒಂದು ರಕ್ತದಾನ ಶಿಬಿರದಲ್ಲಿ ಜಿಲ್ಲೆಯ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ ಇಲಾಖೆ ಹಾಗೂ ಶಿವಗಿರಿ ರಕ್ತನಿಧಿ ಮತ್ತು JSS ಆಸ್ಪತ್ರೆಯ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಒಂದು ರಕ್ತದಾನದ ಶಿಬಿರವನ್ನು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಇದು ಪ್ರತಿ ವರ್ಷದಂತೆ ವಕೀಲರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉಚಿತ ಸೇವೆಯನ್ನು, ಉಚಿತ ಒಂದು ಆರೋಗ್ಯ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯಾಗಬೇಕು ಮತ್ತು ಆ ಒಂದು ಮಾಡಿದ್ದ ರಕ್ತದಾನ ಏನಿದೆ ಅದು ನೀಡಿರ್ತಕ್ಕಂಥ ಜನರಿಗೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಒಂದು ವಿಜಯಪುರ ಬಾರದಲ್ಲಿ ಸತತ 7ನೇ ವರ್ಷ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಮತ್ತು ಈ ಉಚಿತ ಒಂದು ತಪಾಸಣೆ ಏನಿದೆ ಇದನ್ನು ಅತಿ ಸದುಪಯೋಗಪಡಿಸ್ಕೋಬೇಕಂತ ವಕೀಲರಲ್ಲಿ ಮನವಿ ಮಾಡ್ಕೊಳ್ತಾ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಅಶೋಕ್ ತೇನಾಪುರ್, ಜಿಲ್ಲಾ ವಕೀಲರ ಸಂಘ. ಇವತ್ತು ವಕೀಲರ ದಿನಾಚರಣೆ ಅಂಗವಾಗಿ ವಿಜಯಪುರ ನ್ಯಾಯವಾದಿಗಳ ಸಂಘ ವಿಜಯಪುರ ಇವರು ನಮ್ಮ ಆಶ್ರಯ ಇದು JSS ಹಾಸ್ಪಿಟ್ಲೆ ಮತ್ತು ವಕೀಲರ ಜಿಲ್ಲಾ ನ್ಯಾಯವಾದಿಗಳ ವಕೀಲರ ಸಂಘದಿಂದ ಇವತ್ತು ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರಕ್ಕೆ JSS ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ಮತ್ತು ಇದು ಶಿವಗಿರಿ ರಕ್ತನಿಧಿ ಸೆಂಟರ್ ಇವರು ಆಗಮಿಸಿದ್ದಾರೆ. ಅವರೆಲ್ಲರೂ ಇವತ್ತು ನಮ್ಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಅವರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಇವತ್ತು ನಮ್ಮ ವಕೀಲರು ದಿನನಿತ್ಯ ರಷ್ಯಾಪೂರ್ವಕದಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯಾಂಗ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು JSS ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ವಕೀಲರ ದಿನಾಚರಣೆ ಅಂಗವಾಗಿ ಈ ಉಚಿತ ರಕ್ತ ತಪಾಸಣಾ ಶಿಬಿರ ಮತ್ತು ಉಚಿತ ಆರೋಗ್ಯ ಕಟ್ಟಾತ ನಿಮ್ಮ ಫೋನೆ
ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ ಇವರಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಇದು JSS ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ಇವರೆಲ್ಲರೂ ಇವತ್ತು ನಮ್ಮ ವಕೀಲರ ದಿನಾಚರಣೆ ಅಂಗವಾಗಿ ಉಚಿತ ಕಾನೂನು ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ವಕೀಲರ ಬಾಂಧವರು ತುಂಬ ಬಂದು ಅವರೆಲ್ಲ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ಇನ್ನೂ ಅನೇಕ ಜನ ಹೊರಗಿನವರು ಬಂದು ಆರೋಗ್ಯ ತಪಾಸಣೆ ಮಾಡ್ಕೋತಾರೆ. ಇವತ್ತು ಇನ್ನೊಂದು ಇಲ್ಲಿ ವಿಶೇಷ ಏನಂದ್ರೆ ರಕ್ತದಾನ ಮಾಡ್ತಾರೆ ವಕೀಲರು. ಇವತ್ತು ದಿನನಿತ್ಯ ಇವತ್ತು ರಶ್ ಆಫ್ ವರ್ಕಲ್ಲಿ ಇದ್ದರೂ ಕೂಡ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಶಿಬಿರವನ್ನು ಮಾಡ್ತಾರೆ. ಇದರಲ್ಲಿ ಇನ್ನೊಬ್ಬರು ವಿಶೇಷ ನಮ್ಮ ವಕೀಲರು ಅಂದ್ರೆ ಪಾರ್ಸಳ್ಳಿ ಅಂತೇಳಿ 39 ಸಾರಿ ರಕ್ತದಾನ ಮಾಡ್ಯಾರ ಅವರು. ಅವರಿಗೆ ಎಷ್ಟು ರಕ್ತದಾನ ಅಂದ್ರೆ ಅವ್ರಿಗೆ ಎಷ್ಟು ಕಳಕಳಿದಿಂದ ನಮ್ಮ ಇದ್ರ ಬಗ್ಗೆ ಅಂದ್ರೆ ಭಾರಿ ಅವರು ಒಂದು ಇದ್ರಾಗ ರಕ್ತದಾನ ಮಾಡಿರಿ ಎಲ್ಲರೂ ಅಂತೇಳಿ ಅವರು ಕಳಕಳಿಯಿಂದ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. IG ಚಾಕ್ ಶೆಟ್ಟಿ, ವಿಜಯಪುರ ವಕೀಲರ ಸಂಘದ ಅಧ್ಯಕ್ಷರು, ವಿಜಯಪುರ. ಅದು ಇದು ಕಿಟಕಿ ಬಂದ್ ಮಾಡಿಬಿಡ್ರಿ ಸರ್, ಹಿಂದೆ ಸರ್, ಹಿಂದೆನೂ ಕಿಟಕಿ ಬಂದ್ ಮಾಡ್ರಿ ಸರ್. ಬೇಕು ಅಲ್ಲಿ ಹೋಗ್ರಲ್ಲ ಸರ್. ಇಲ್ಲ ಅನ್ಕತಾನ ನಿಂದ್ರಿ. ಇಲ್ಲ ಅದೇ ಅನ್ಕತಾನ ನಿಂದ್ರಿ ಅಂದೆ. ಹೆಂಗೆ ಸಾಹೇಬರು ಕೊಡ್ತಾರೆ. ಸಾಹೇಬರು ಚೆಕ್ ಮಾಡಿ
ಕೈಲಿ ಒಂದು ಬೈಟ್ ಕೊಡಿಸ್ಲೇನು? ಅದೇ ಸರ್ ನಿಮ್ಮದೊಂದು ಇದು ಕೊಟ್ಬಿಟ್ಟು ಒಂದು ಹೇಳಿಕೆ ಕೊಡ್ರಿ. ಬ್ಲಡ್ ಕೊಡೋದ್ರಿಂದ ಏನೇನಾಗಲ್ಲ ಲಾಭ. ಈಗಾಗಲೇ ವಿಜಯಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿಜಯಪುರದ ವಕೀಲರ ಸಂಘದ ವತಿಯಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಾನು ಸಹ ಕಳೆದ 3 ವರ್ಷಗಳಿಂದ ಸತತವಾಗಿ ರಕ್ತದಾನವನ್ನು ಮಾಡ್ತಿದ್ದೇನೆ. ಈ ಒಂದು ಸೇವೆ ಅವಶ್ಯಕತೆ ಇರೋರಿಗೆ ತಲುಪಲಿ ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು. ತಾವು ಮೊದಲನೇ ಸಲ ಕೊಡ್ತಾ ಇದ್ದೀರಾ ಅಂತೇಳಿ ಹೇಳ್ತಾ ಇದ್ದೀವಿ. ನಿಮಗೆ ಕೊಟ್ಟ ನಂತರ ಯಾವ ಥರ ಅನ್ನಿಸುತ್ತೆ? ನನಗೆ ಯಾವುದೇ ರೀತಿ ಚೇಂಜಸ್ ಏನೂ ಕಂಡು ಬರಲಿಲ್ಲ. ಸ್ವಲ್ಪ ಬಾಡಿ ಫ್ರೀಯಾಗಿ ವೀಕ್ನೆಸ್ ಇಲ್ಲ, ಆ ಥರ ಏನೂ ಆಗಲಿಲ್ಲ. ಮತ್ತು ಕೊಟ್ಟ ನಂತರ ಸ್ವಲ್ಪ ದಿವಸ ನಂತರ ಪವರ್ಫುಲ್ ಅಂದರೆ ಶಕ್ತಿ ಬರುವಂಥ ನಾನು ನಾರ್ಮಲಾಗಿ ಇದ್ದೀನಿ, ಅದಕ್ಕೆ ನನಗೆ ಸಮಸ್ಯೆ ಏನಾಗಲಿಲ್ಲ. ಸರ್ ಮೆಡಿಕಲಿ ಪ್ರೂವ್ ಇದೆ. ಹೊಸ ರಕ್ತ ಬಂತು ಅಂತ ಹೇಳಿದ್ರೆ ಮೈಯಲ್ಲಿ ಶಕ್ತಿ ಜಾಸ್ತಿ ಬರುತ್ತೆ ಅಂತಾರೆ. ಆ ಥರ ನಿಮಗೆ ಏನಾದ್ರು ಅನಿಸುತ್ತಾ? ಆ ಥರ ನನಗೇನು ಕಂಡು ಬರಲಿಲ್ಲ. ಸರ್ ಬ್ಲಡ್ ಕೊಟ್ಟ ನಂತರ ತಮಗೆ ಯಾವ ಥರ ಅನಿಸುತ್ತೆ ಮತ್ತು ಸ್ವಲ್ಪ ದಿವಸ ಹೋದ ನಂತರ ನಿಮಗೆ ಹೆಂಗೆ ಅನಿಸುತ್ತೆ? ಅದು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ರಕ್ತದಾನ ಮಾಡಿದ ನಂತರ ಒಂದು ಹೊಸ ರಕ್ತ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಅದಾದ ನಂತರ ನವ ಚೈತನ್ಯ ನಮ್ಮಲ್ಲಿ ಕಂಡುಬರುತ್ತೆ. ಹೇಳಿ.